ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವಂಬರ ಟಿವಿ ನಿಗೂಢ ಕೈಲಾಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದು ಸರ್ವಶಕ್ತ ಶಿವನ ದೇವಸ್ಥಾನ. ಯಾವಾಗಲೂ ಒಮ್ಮೆ ಆಕಾಶ ತಿಳಿಯಾಗಿದ್ದಾಗ ನಮ್ಮ ಕಣ್ಣಿಗೆ ಆ ಪರ್ವತ ಸರ್ವಶಕ್ತ ಶಿವನ ಸ್ಥಳ ಕಾಣಿಸುತ್ತೆ. ಭರತಖಂಡದಲ್ಲಿ ಹರಿಯುವಂತಹ ದೊಡ್ಡ ದೊಡ್ಡ ನದಿಗಳ ಜಲಮೂಲ ಇದೇ ಪರ್ವತ ತಪ್ಪಲಿನಲ್ಲಿದೆ. ಜಗತ್ತಿನ ಅತ್ಯಂತ ಎತ್ತರದ ಪರ್ವತವಾದ ಮೌಂಟ್ ಎವರೆಸ್ಟ್ ಅನ್ನು ಯಶಸ್ವಿಯಾಗಿ ಚಾರಣ ಮಾಡಿದ ಅದೆಷ್ಟೋ ಚಾರಣಿಗರು ಸಿಗಬಹುದು. ಆದರೆ ಖಂಡಿತವಾಗಿ ಈ ಒಂದು ಪರ್ವತವನ್ನ ಯಶಸ್ವಿಯಾಗಿ ಚಾರಣ ಮಾಡಿದ ಒಬ್ಬನೇ ಒಬ್ಬ ಚಾರಣಿಗನೂ ಸಹ ಸಿಗಲಿಕ್ಕಿಲ್ಲ. ಎಷ್ಟೋ ಸಂಶೋಧನೆಗಳು ನಡೆದ್ರೂ ಕೂಡ ಈ ಪರ್ವತದ ನಿಗೂಢತೆ ಇಂದಿಗೂ ಬಯಲಾಗಿಲ್ಲ. ಹಾಗಾದ್ರೆ ಈ ಪರ್ವತ ಯಾವುದು? ಆ ಪರ್ವತದ ನಿಗೂಢತೆ ಆದ್ರೂ ಏನು? ಈ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ನೊಂದಿಗೆ ಬಂದಿದ್ದೀನಿ. ನಾನು ಭವ್ಯ ಅಭಿಷೇಕ್. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಹೌದು ವೀಕ್ಷಕರೇ, ನಾವು ಹೇಳೋಕೆ ಹೊರಟಿರೋದು ಪವಿತ್ರ ಕೈಲಾಸ ಪರ್ವತದ ಕುರಿತು. ಇದು ನೈಸರ್ಗಿಕ ಅದ್ಭುತ, ಆಧ್ಯಾತ್ಮದ ಭವ್ಯ ಕಳಶ. ಈ ಪರ್ವತ 4 ಧರ್ಮೀಯರ ಪಾಲಿಗೆ ಅತ್ಯಂತ ಪೂಜನೀಯ ಸ್ಥಳ. ಹಿಂದೂ, ಬೌದ್ಧ, ಜೈನ ಧರ್ಮೀಯರು ಕೈಲಾಸ ಪರ್ವತದ ಯಾತ್ರೆಯ ಕುರಿತು ಕನಸು ಕಾಣ್ತಾರೆ. ಮಾನಸ ಸರೋವರದಲ್ಲಿ ಮಿಂದೆದ್ದು ಪುನೀತರಾಗ್ತಾರೆ. ಈ ಪವಿತ್ರ ಕೈಲಾಸ ಪರ್ವತ ಟಿಬೆಟ್ ದೇಶದಲ್ಲಿದೆ. ಸದ್ಯ ಚೀನಾದ ಹಿಡಿತದಲ್ಲಿದೆ. 2020ರ ನಂತರ ಅಂದ್ರೆ ಕೋವಿಡ್ ನಂತರ ಚೀನಾ ಕೈಲಾಸ ಪರ್ವತದ ಯಾತ್ರೆಗೆ ನಿರ್ಬಂಧ ಹಾಕಿತ್ತು. ಆದ್ರೆ ಈಗ ಮತ್ತೆ ಮಾನಸ ಸರೋವರ ಅಂತೆಯೇ ಕೈಲಾಸ ಪರ್ವತದ ತೀರ್ಥಯಾತ್ರೆ ಪುನಃ ಆರಂಭವಾಗೋ ಸೂಚನೆ ಸಿಕ್ಕಿದೆ. ಇತ್ತೀಚೆಗೆ ಚೀನಾಕ್ಕೆ ಭೇಟಿ ನೀಡಿದ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಈ ಯಾತ್ರೆಯ ಪುನರಾರಂಭದ ಕುರಿತು ಚೀನಾದೊಟ್ಟಿಗೆ ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ಎಲ್ಲಿದೆ ಈ ಕೈಲಾಸ ಪರ್ವತ? ಭಾರತ, ನೇಪಾಳ, ಟಿಬೆಟ್ ರಾಷ್ಟ್ರಗಳು ಸಂಧಿಸುವಂತಹ ಪ್ರದೇಶದ ಕೊಂಚ ಉತ್ತರದಲ್ಲಿಯೇ ಈ ಕೈಲಾಸ ಪರ್ವತವಿದೆ. ಕೈಲಾಸ ಪರ್ವತ ಹಾಗೆ ಭಾರತದ ಗಡಿ ನಡುವೆ 2 ಸರೋವರಗಳಿವೆ. ಅವುಗಳೇ ಮಾನಸ ಸರೋವರ ಹಾಗೂ ರಾಕ್ಷಸ ತಾಲ್ ಸರೋವರ. ಮಾನಸ ಸರೋವರ ಜಗತ್ತಿನ ಅತಿ ಎತ್ತರದಲ್ಲಿರುವ ಸಿಹಿ ನೀರಿನ ಸರೋವರ. ಈ ಸರೋವರದ ವಿಶೇಷತೆ ಏನೆಂದ್ರೆ, ಉಷ್ಣಾಂಶ ಅದೆಷ್ಟು -ಡಿಗ್ರಿಯನ್ನು ತಲುಪಿದರೂ, ಎಷ್ಟೇ ಕ್ಷೀಣಿಸಿದರೂ ಸಹ ಇಲ್ಲಿ ನೀರು ಹೆಪ್ಪುಗಟ್ಟಲ್ಲ, ಅಲೆಗಳು ಏಳಲ್ಲ. ಮಾನಸ ಸರೋವರದ ಪಕ್ಕದಲ್ಲಿರುವುದು ರಾಕ್ಷಸ ತಾಲ್ ಸರೋವರ. ವಿಶೇಷ ಏನಂದ್ರೆ, ಮಾನಸ ಸರೋವರ ಜಗತ್ತಿನ ಅತಿ ಎತ್ತರದ ಸಿಹಿ ನೀರಿನ ಸರೋವರವಾದ್ರೆ ರಾಕ್ಷಸ ತಾಲ್ ಸರೋವರ ಜಗತ್ತಿನ ಅತಿ ಎತ್ತರದ ಉಪ್ಪು ನೀರಿನ ಸರೋವರ. ಮಾನಸ ಸರೋವರ ಸಿಂಧು, ಬ್ರಹ್ಮಪುತ್ರ, ಸಟ್ಲೇಜ್, ಕರ್ನಾಳಿ ನದಿಗಳ ಉಗಮ ಸ್ಥಾನವಾಗಿದೆ. ಈ 2 ಸರೋವರಗಳು ಕೈಲಾಸ ಪರ್ವತದ ತಪ್ಪಲಿನಲ್ಲಿಯೇ ಇವೆ. ಕೈಲಾಸ ಪರ್ವತ ಸಮುದ್ರ ಮಟ್ಟದಿಂದ 6638 ಮೀಟರ್ ಎತ್ತರದಲ್ಲಿದೆ. ಟಿಬೆಟಿಯನ್ ಭಾಷೆಯಲ್ಲಿ ಕೈಲಾಸ ಪರ್ವತವನ್ನ ಕಾಂಗ್ರಿಮ್ ಪೋಚೆ ಎಂದು ಕರೆಯಲಾಗುತ್ತೆ. ಅಂದ್ರೆ ಪ್ರಿಷಿಯಸ್ ಜೆಮ್ ಆಫ್ ಸ್ನೋ, ಅರ್ಥಾತ್ ಅಮೂಲ್ಯ ಹಿಮ ಆಭರಣ ಎಂದು. ಇನ್ನು ಭಾರತೀಯರ ಪಾಲಿಗೆ ಕೈಲಾಸ ಪರ್ವತ ಶಿವನ ಬೆನ್ನು ಮೂಳೆಯಂತೆಯೇ ಗೋಚರಿಸುತ್ತೆ. ಕೈಲಾಸ ಪರ್ವತ ಹಿಂದೂ ಧರ್ಮೀಯರಿಗೆ, ಬೌದ್ಧ ಧರ್ಮೀಯರಿಗೆ, ಜೈನ ಧರ್ಮೀಯರಿಗೆ, ಅಂತೆಯೇ ಚೀನಾದ ಬೋನ್ ಧರ್ಮೀಯರಿಗೆ ಪವಿತ್ರ ಸ್ಥಾನ ಎಂದು ಪರಿಗಣಿಸಲ್ಪಟ್ಟಿದೆ. ಹಿಂದೂ ಪುರಾಣಗಳ ಪ್ರಕಾರ ಈ ಕೈಲಾಸ ಪರ್ವತ ಶಿವ, ಪಾರ್ವತಿ ಹಾಗೂ ನಂದಿಯ ಆವಾಸ ಸ್ಥಾನ, ಹಾಗೆ ಧ್ಯಾನ ಸ್ಥಾನ ಎಂದು ಪರಿಗಣಿಸಲಾಗುತ್ತೆ. ಶಿವಪುರಾಣ, ಸ್ಕಂದ ಪುರಾಣ, ಮತ್ಸ್ಯ ಪುರಾಣಗಳಲ್ಲಿ ಕೈಲಾಸ ಪರ್ವತದ ಕುರಿತು ಕೈಲಾಸ ಖಂಡ ಎಂಬುದಾಗಿ ಉಲ್ಲೇಖಿಸಿ ವಿವರಣೆ ನೀಡಲಾಗುತ್ತೆ. ರಾಮಾಯಣದಲ್ಲಿ ರಾವಣ ಒಮ್ಮೆ ಕೈಲಾಸಕ್ಕೆ ಹೋಗ್ತಾನೆ. ಇನ್ನು ಶ್ರೀಮಂತನಾದ ಕುಬೇರನ ನಗರವೂ ಸಹ ಇದೇ ಕೈಲಾಸ ಪರ್ವತದ ಪಕ್ಕದಲ್ಲಿಯೇ ಇತ್ತು ಎನ್ನುತ್ತವೆ ಪುರಾಣಗಳು. ಇನ್ನು ಬೌದ್ಧರ ಪ್ರಕಾರ ಈ ಕೈಲಾಸ ಪರ್ವತ ಗೌತಮ ಬುದ್ಧನ ಒಂದು ಅವತಾರವಾದ ಚೆಂಬುಕ್ನ ಆವಾಸ ಸ್ಥಾನ. ಕೈಲಾಸ ಪರ್ವತಕ್ಕೆ ಭೇಟಿ ನೀಡೋದ್ರಿಂದ ಆತ್ಮಶುದ್ಧಿ ಆಗುತ್ತೆ, ಆಧ್ಯಾತ್ಮಿಕತೆ ಜಾಗೃತವಾಗುತ್ತೆ ಎಂಬುದು ಬೌದ್ಧ ಧರ್ಮೀಯರ ನಂಬಿಕೆ. ಜೈನರು ಕೈಲಾಸವನ್ನ ಅಷ್ಟಪದ ಅಂತ ಕರೀತಾರೆ. ಜೈನ ಧರ್ಮದ ಮೊಟ್ಟಮೊದಲ ತೀರ್ಥಂಕರನಾದ ವೃಷಭನಾಥ ನಿರ್ವಾಣ ಹೊಂದಿದ್ದು ಇದೇ ಕೈಲಾಸ ಪರ್ವತದಲ್ಲಿ ಎಂಬುದು ಜೈನ ಧರ್ಮೀಯರ ನಂಬಿಕೆ.
ಜನನ ಹಾಗೆ ಮರಣ ಚಕ್ರದಿಂದ ವಿಮೋಚನೆ ಪಡಿಬೇಕು ಅಂತಾದ್ರೆ ಕೈಲಾಸ ಪರ್ವತಕ್ಕೆ ಭೇಟಿ ನೀಡಬೇಕು, ಕೈಲಾಸ ಪರ್ವತದ ತೀರ್ಥಯಾತ್ರೆಯನ್ನು ಕೈಗೊಳ್ಳಬೇಕು ಎಂಬುದು ಜೈನ ಧರ್ಮೀಯರ ನಂಬಿಕೆ. ಚೀನಾ ಟಿಬೆಟ್ ದೇಶದಲ್ಲಿ ವಾಸವಾಗಿರುವಂತಹ ಬೋನ್ ಧರ್ಮೀಯರು ಆಕಾಶ ದೇವತೆಯಾದ ಸಿಫಾಯಿ ಮಿನ್ರರ್ನ ವಾಸಸ್ಥಾನ ಕೈಲಾಸ ಪರ್ವತ ಎಂಬುದಾಗಿ ನಂಬ್ತಾರೆ, ಧಾರ್ಮಿಕ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಭಾರತೀಯ ನಂಬಿಕೆ ಪ್ರಕಾರ ಕೈಲಾಸ ಪರ್ವತ ಬ್ರಹ್ಮಾಂಡದ ಕೇಂದ್ರಬಿಂದು. ಸ್ವರ್ಗ ಹಾಗೆ ನರಕ ಎರಡೂ ಸಂಧಿಸುವ ಜಾಗ ಅಂದ್ರೆ ಅದು ಕೈಲಾಸ ಪರ್ವತ. ಪರಶಿವ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಇದೇ ಪರ್ವತದಲ್ಲಿಟ್ಟಿದ್ದಾನೆ. ಒಳ್ಳೆಯ ಕರ್ಮಗಳನ್ನು ಮಾಡಿ ಯಾರು ಮೋಕ್ಷವನ್ನು ಪಡಿತಾರೋ ಆ ಆತ್ಮಗಳಿಗೆ ಮಾತ್ರ ಕೈಲಾಸ ಪರ್ವತದಲ್ಲಿ ಪ್ರವೇಶ ಎಂಬುದು ಭಾರತೀಯ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಕೈಲಾಸ ಪರ್ವತದ ವಿಶಿಷ್ಟವಾದ ಪಿರಮಿಡ್ನಂತಹ ಆಕಾರ, ಪರ್ವತ ಶ್ರೇಣಿಯ ನೇರವಾದ ಸಾಲು, ಶಾರ್ಪ್ ಎಡ್ಜಸ್ ಹಾಗೂ ಈ ಪರ್ವತವನ್ನು ಚಾರಣ ಮಾಡಲು ಹೋದವರಿಗಾದಂತಹ ವಿಶಿಷ್ಟ ಅನುಭವಗಳು ಈ ಪರ್ವತವನ್ನ ವಿಸ್ಮಯಕಾರಿಯಾದ ಜಾಗವನ್ನಾಗಿ ಮಾಡಿವೆ, ನಿಗೂಢತೆಯ ಆಗರವನ್ನಾಗಿಸಿದೆ. ಈ ಪರ್ವತದ ನಿಗೂಢತೆ ಏನಂದ್ರೆ ಈ ಪರ್ವತದಲ್ಲಿ ಸಮಯ ವಿಭಿನ್ನವಾಗಿ ವರ್ತಿಸುತ್ತದೆ. ಇದಕ್ಕೆ ಹಲವಾರು ಉದಾಹರಣೆಗಳು ಸಹ ದೊರಕಿದೆ. ಈ ಪರ್ವತದ ತೀರ್ಥಯಾತ್ರೆಗೆಂದು ಹೋದ ಕೆಲ ಯಾತ್ರಿಕರಿಗೆ ಕೂದಲು ಹಾಗೆ ಉಗುರುಗಳು ಅತ್ಯಂತ ವೇಗವಾಗಿ ಬೆಳೆದಿದೆ. ಅದೆಷ್ಟು ವೇಗವಾಗಿ ಬೆಳೆದಿದೆ ಅಂತಂದ್ರೆ 2 ವಾರದಲ್ಲಿ ಬೆಳೆಯಬೇಕಾದಂತಹ ಕೂದಲು ಹಾಗೂ ಉಗುರುಗಳು ಕೇವಲ ಗಂಟೆಗಳ ಲೆಕ್ಕದಲ್ಲಿ ಬೆಳೆದಿದೆ. ಈ ಎಲ್ಲ ಕಾರಣಗಳಿಂದ ಈ ಕೈಲಾಸ ಪರ್ವತವನ್ನ ಭೂಮಿಯ ಎನರ್ಜಿ ಗ್ರಿಡ್ ಸಿಸ್ಟಮ್ನ ಕೇಂದ್ರ ಬಿಂದು ಎಂದು ಹಲವು ಸಿದ್ಧಾಂತಗಳು ಪ್ರತಿಪಾದಿಸುತ್ತವೆ. ಕೆಲವೊಂದಷ್ಟು ವಿಜ್ಞಾನಿಗಳು ಹೇಳ್ತಾರೆ ಈ ಪರ್ವತದೊಳಗೆ ಖಾಲಿ ಜಾಗ ಇದೆ ಎಂದು. ವಿಶೇಷ ಏನಂದ್ರೆ ಇದುವರೆಗೂ ಕೈಲಾಸ ಪರ್ವತದ ಚಾರಣವನ್ನ ಯಾರೂ ಯಶಸ್ವಿಯಾಗಿ ಮುಗಿಸಿಲ್ಲ. ವಿಶ್ವದಲ್ಲಿಯೇ ಅತಿ ಎತ್ತರವಾದಂತಹ ಪರ್ವತವೆಂದರೆ ಮೌಂಟ್ ಎವರೆಸ್ಟ್. ಆ ಮೌಂಟ್ ಎವರೆಸ್ಟ್ ಪರ್ವತದ ಶಿಖರವನ್ನು ತುತ್ತ ತುದಿಯನ್ನು ಮುಟ್ಟಿದವರು ಸುಮಾರು 7200 ಚಾರಣಿಗರು. ಅಷ್ಟೇ ಯಾಕೆ, ಕೈಲಾಸ ಪರ್ವತಕ್ಕಿಂತಲೂ ಅತ್ಯಂತ ಎತ್ತರದಲ್ಲಿರುವ ಅದೆಷ್ಟೋ ಶಿಖರಗಳನ್ನ ಅದೆಷ್ಟೋ ಜನರು ಹತ್ತಿಳಿದಿದ್ದಾರೆ. ಆದರೆ ಕೈಲಾಸ ಪರ್ವತವನ್ನು ಮಾತ್ರ ಯಾರಿಂದಲೂ ಯಶಸ್ವಿಯಾಗಿ ಚಾರಣ ಮಾಡಲು ಸಾಧ್ಯವಾಗಿಲ್ಲ. ಕೈಲಾಸ ಪರ್ವತ ಜಗತ್ತಿನ ಅತ್ಯಂತ ಎತ್ತರದ 100 ಪರ್ವತಗಳ ಪಟ್ಟಿಯಲ್ಲಿಯೂ ಸೇರ್ಪಡೆಯಾಗುವುದಿಲ್ಲ. ಆದರೂ ಕೂಡ ಇದು ಇಂದಿಗೂ ಚಾರಣಕ್ಕೆ ಸಾಧ್ಯವಾಗದ ಪರ್ವತವಾಗಿಯೇ ಉಳಿದಿದೆ. ಮನುಷ್ಯರು ಹಾಗಿರಲಿ, ಡ್ರೋನ್, ಹೆಲಿಕಾಪ್ಟರ್ ಇದ್ಯಾವುದೂ ಕೈಲಾಸ ಪರ್ವತದ ಮೇಲೆ ಇದುವರೆಗೂ ಲ್ಯಾಂಡ್ ಆಗಿಲ್ಲ. ರಷ್ಯಾದ ಪರ್ವತಾರೋಹಿ ಸರ್ಗೇ ಸಿಟಿಕೋ ಕೈಲಾಸ ಪರ್ವತದ ಚಾರಣಕ್ಕೆಂದು ಹೋಗಿ ಅರ್ಧದಲ್ಲಿಯೇ ವಾಪಸ್ ಬರ್ತಾರೆ. ಜಗತ್ತಿನ ಅತಿ ಎತ್ತರದ 17 ಪರ್ವತಗಳನ್ನು ಯಶಸ್ವಿಯಾಗಿ ಚಾರಣ ಮಾಡಿದಂತಹ ರೇನ್ ಹೋಲ್ಡ್ ಮಸ್ನೇರ್ ಅವರಿಗೆ ಕೈಲಾಸ ಪರ್ವತದ ಚಾರಣ ಮಾಡುವಂತೆ ಆಫರ್ ನೀಡಲಾಗುತ್ತೆ. ಆದರೆ ಯಶಸ್ವಿ ಚಾರಣಿಗನೆಂದೇ ಹೆಸರು ಮಾಡಿದ ಆತ ಆ ಆಫರ್ ಅನ್ನು ತಿರಸ್ಕರಿಸ್ತಾರೆ. 1999ನೇ ಇಸ್ವಿಯಲ್ಲಿ ರಷ್ಯಾದ ವಿಜ್ಞಾನಿಯಾದಂತಹ ಅರ್ನೆಸ್ಟ್ ಮಲ್ದುಶೋವ್ ಕೈಲಾಸ ಪರ್ವತದ ನಿಗೂಢತೆಯ ಕುರಿತು, ಕೈಲಾಸ ಪರ್ವತದ ಕುರಿತು ಸಂಪೂರ್ಣ ಸಂಶೋಧನೆಯೊಂದನ್ನು ಕೈಗೊಳ್ತಾರೆ. ತಮ್ಮ ತಂಡದೊಟ್ಟಿಗೆ ಕೈಲಾಸ ಪರ್ವತದ ಸುತ್ತ ವಿಶೇಷ ಚಾರಣವನ್ನ ನಡೆಸಿ ಅಲ್ಲಿನ ವಸ್ತುಸ್ಥಿತಿಯನ್ನು ಅರಿತು ವಿಶೇಷ ಸಂಗತಿಗಳನ್ನು, ಅಚ್ಚರಿಯ ವಿಷಯಗಳನ್ನು ಜಗತ್ತಿಗೆ ತೆರೆದಿಡ್ತಾರೆ. ಆ ಕುರಿತಾಗಿ ಒಂದು ಪುಸ್ತಕವನ್ನೇ ಬರೀತಾರೆ. ಅವರ ವರದಿಯ ಅನುಸಾರ ಮೌಂಟ್ ಕೈಲಾಸ್ ನೈಸರ್ಗಿಕ ಪರ್ವತ ಅಲ್ಲವೇ ಅಲ್ಲ. ಈ ಪರ್ವತದ ಸುತ್ತಲೂ ಚಿಕ್ಕ ಚಿಕ್ಕ ಪಿರಮಿಡ್ ರೀತಿಯ ರಚನೆಗಳಿದೆ. ಅಲ್ಲಿ ಸಾಕಷ್ಟು ಸೂಪರ್ ನ್ಯಾಚುರಲ್ ಆಕ್ಟಿವಿಟೀಸ್ ನಡೆಯುತ್ತೆ ಎಂದು ಅವರು ಬಹಿರಂಗಪಡಿಸ್ತಾರೆ. ಅವರು ತಮ್ಮ ಪುಸ್ತಕದಲ್ಲಿ ಅಚ್ಚರಿಯ ವಿಷಯವೊಂದನ್ನು ಬಿಚ್ಚಿಡ್ತಾರೆ. ಒಂದಷ್ಟು ಸೈಬೇರಿಯನ್ ಚಾರಣಿಗರು ಕೈಲಾಸ ಪರ್ವತದ ಚಾರಣಕ್ಕೆಂದು ಹೋಗಿ ಒಂದು ಹಂತದವರೆಗೆ ಹೋಗಿ ವಾಪಸ್ ಆಗ್ತಾರೆ. ಶಿಖರವನ್ನು ತಲುಪದೆ ಒಂದು ಹಂತದವರೆಗೆ ಮಾತ್ರ ಚಾರಣ ಮಾಡಿ ವಾಪಸ್ ಆಗ್ತಾರೆ. ಹೀಗೆ ವಾಪಸ್ ಬಂದ ಆ ಯಾತ್ರಿಗಳು, ಆ ಚಾರಣಿಗರು ಮುಂದಿನ 2 ವರ್ಷದಲ್ಲಿ ವಯಸ್ಸಾಗಿ ಸಾಯ್ತಾರೆ. ನಾನು ಈ ಮೊದಲೇ ಹೇಳಿದಂತೆ ಸಮಯ ಕೈಲಾಸ ಪರ್ವತದಲ್ಲಿ ವಿಭಿನ್ನವಾಗಿ ವರ್ತಿಸುತ್ತೆ. ಅದಕ್ಕೆ ಇನ್ನೊಂದು ಉದಾಹರಣೆ ಈ ಸೈಬೀರಿಯನ್ ಯಾತ್ರಿಕರ ಉದಾಹರಣೆ. ಅರ್ನೆಸ್ಟ್ ಮಲ್ದುಶೋ ಸ್ವತಃ ಸೈಬೀರಿಯಾದ ಪ್ರಜೆಯೊಬ್ಬರಿಂದ ನಿಖರ ಮಾಹಿತಿಯನ್ನು ಪಡೆದು ತಮ್ಮ ಪುಸ್ತಕದಲ್ಲಿ ಈ ಕುರಿತಾಗಿ ಉಲ್ಲೇಖಿಸಿದ್ದಾರೆ. ಈ ಎಲ್ಲ ವಿಚಿತ್ರ ವಿಸ್ಮಯಕಾರಿಯಾದ ಅನುಭವವನ್ನು ಗಣನೆಗೆ ತೆಗೆದುಕೊಂಡ್ರೆ ಇಂದಿನ ಆಧುನಿಕ ಜಗತ್ತಿನಲ್ಲಿಯೂ ಈ ಕೈಲಾಸ ಪರ್ವತ ನಿಗೂಢತೆಯ
ಹಾಗೆ ವಿಸ್ಮಯಕಾರಿ ತಾಣವಾಗಿಯೇ ಉಳಿದಿದೆ. ಇನ್ನು ಆಧ್ಯಾತ್ಮಿಕ ನಂಬಿಕೆಯನ್ನು ನೋಡೋದಾದ್ರೆ ಕೈಲಾಸ ಪರ್ವತದ ಪಾವಿತ್ರ್ಯತೆಗೆ ಧಕ್ಕೆ ಬರುತ್ತೆ. ಆ ಕಾರಣದಿಂದ ಪರ್ವತವನ್ನು ಹತ್ತೋದು ಸೂಕ್ತ ಅಲ್ಲ ಎಂದು ನಂಬಲಾಗುತ್ತೆ. ಇನ್ನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡ್ತೇವೆ ಅಂತಾದ್ರೆ ಈ ಪರ್ವತದಲ್ಲಿ ವಾತಾವರಣ ಸಡನ್ ಆಗಿ ಬದಲಾಗೋ ಕಾರಣದಿಂದ ಏರ್ಕ್ರಾಫ್ಟ್ಗಳನ್ನು ಸಹ ಹಾರಾಟ ನಡೆಸೋದು ಕಷ್ಟ. ಈ ಕುರಿತಾಗಿ ಚೀನಾ ಒಮ್ಮೆ ಪ್ರಯೋಗ ಮಾಡಿತ್ತು. ಚೀನಾ ತನ್ನ ಹೆಲಿಕಾಪ್ಟರ್ ಇಳಿಸಲು ಪ್ರಯತ್ನ ಮಾಡಿತ್ತು. ಆದರೆ ವಿಶಿಷ್ಟ ಜಿಯೋಗ್ರಾಫಿಕಲ್ ಪೊಸಿಷನ್ನಿಂದಾಗಿ ಪರ್ವತದಲ್ಲಿ 8 ದಿಕ್ಕುಗಳು ಒಂದೇ ಕಡೆ ಕನ್ವರ್ಜ್ ಆಗುತ್ತೆ. ಈ ನಿಟ್ಟಿನಲ್ಲಿ ಹೆಲಿಕಾಪ್ಟರ್ ಹಾರಾಟ ಸ್ಥಗಿತಗೊಂಡಿತ್ತು. ಚೀನಾ ತನ್ನ ಯೋಜನೆಯನ್ನ ಅಲ್ಲಿಗೆ ಕೈಬಿಟ್ಟಿತ್ತು. ಪರ್ವತದ ಮೇಲಿರುವಂತಹ ವಿಶಿಷ್ಟ ಮ್ಯಾಗ್ನೆಟಿಕ್ ಫೀಲ್ಡ್ನಿಂದಾಗಿ ಹೆಲಿಕಾಪ್ಟರ್ನ ಕ್ಯಾಂಪಸ್ ತನ್ನ ಕೆಲಸ ಮಾಡುವುದನ್ನು ನಿಲ್ಲಿಸಿತ್ತು ಎನ್ನುತ್ತಾರೆ ಚೀನಾದ ವಿಜ್ಞಾನಿಗಳು. ಇದೇ ಮ್ಯಾಗ್ನೆಟಿಕ್ ಫೀಲ್ಡ್ನಿಂದಾಗಿ ಪರ್ವತದ ಮೇಲೆ ನಿಗೂಢ ಬೆಳಕು ಆಗಾಗ ಕಾಣಿಸಿಕೊಳ್ಳುತ್ತದೆ ಎಂಬುದು ನಾಸಾದ ವರದಿ. ಈ ಎಲ್ಲ ಕಾರಣಗಳಿಂದಾಗಿ ಪರ್ವತದ ಮೇಲೆ ವಿಮಾನ ಹಾರಾಟವಾಗಲಿ, ಹೆಲಿಕಾಪ್ಟರ್ ಹಾರಾಟವಾಗಲಿ, ಡ್ರೋನ್ ಹಾರಾಟವಾಗಲಿ ನಡೆಯುವುದು ಅಸಾಧ್ಯ. ಯಾವುದೇ ಧರ್ಮವನ್ನು ನಂಬದ ಧಾರ್ಮಿಕತೆಯನ್ನೇ ವಿರೋಧಿಸುವಂತಹ ಚೀನಾದ ಕಮ್ಯುನಿಸ್ಟರೇ ಸಹ ಈ ಕೈಲಾಸ ಪರ್ವತದ ಚಾರಣವನ್ನು ಚೀನಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಕೈಲಾಸ ಪರ್ವತದ ನಿಗೂಢತೆಯ ಕುರಿತು, ಧಾರ್ಮಿಕ ವಿಸ್ಮಯಗಳ ಕುರಿತು ಒಂದಕ್ಷರವನ್ನು ಮಾತನಾಡುವುದಿಲ್ಲ. ಇನ್ನು ಕೈಲಾಸ ಪರ್ವತದ ತೀರ್ಥಯಾತ್ರೆಗೆಂದು ಹೋದ ಭಾರತೀಯರು ಪರ್ವತವನ್ನು ಹತ್ತುವುದಿಲ್ಲ, ಬದಲಾಗಿ ಕೈಲಾಸ ಪರ್ವತದ ಸುತ್ತ ಪ್ರದಕ್ಷಿಣೆಯನ್ನು ಹಾಕಿ ಬರ್ತಾರೆ. ಇದಕ್ಕೆ ಕೈಲಾಸ ಪರಿಕ್ರಮ ಎಂದು ಹೆಸರು. ಹೀಗೆ ಕೈಲಾಸದ ನಿಗೂಢತೆಯ ಕುರಿತು ಅದೆಷ್ಟೋ ಸಂಶೋಧನೆಗಳು ನಡೆದಿವೆ, ಅದೆಷ್ಟೋ ಚರ್ಚೆಗಳು ನಡೆದಿವೆ, ಅದೆಷ್ಟೋ ತಾಂತ್ರಿಕ ಪರಿಶೋಧನೆಗಳು ನಡೆದಿವೆ. ಆದರೆ ಎಷ್ಟೇ ಸಂಶೋಧನೆಗಳು ನಡೆದ್ರು, ಎಷ್ಟೇ ತಾಂತ್ರಿಕತೆ ಮುಂದುವರೆದ್ರು ಕೈಲಾಸ ಇಂದಿಗೂ ನಿಗೂಢವೇ, ಎಂದಿಗೂ ವಿಸ್ಮಯಕಾರಿಯೇ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.